ಶ್ರೀ ವೆಂಕಟೇಶ್ವರ ದೇವರ ಐತಿಹಾಸಿಕ ಜಾತ್ರಾ ಮಹೋತ್ಸವವು ಮಾರ್ಚ್ 19ರಿಂದ 28ರವರೆಗೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಆರಾಧ್ಯ ದೇವರಾದ ಶ್ರೀ ವೆಂಕಟೇಶ್ವರ ದೇವರ ಐತಿಹಾಸಿಕ ಜಾತ್ರಾ ಮಹೋತ್ಸವವು ಮಾರ್ಚ್ 19ರಿಂದ ಮಾರ್ಚ್ 28ರವರೆಗೆ ಭಕ್ತಿ ಭಾವದಿಂದ ನಡೆಯಲಿದೆ. ದೇವಸ್ಥಾನದ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಈ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿದಿನ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಪೂಜಾ ವಿಧಿಗಳು ನಡೆಯಲಿವೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ. ಜಾತ್ರೆಯ ಅಂಗವಾಗಿ ಯುಗಾದಿ ಹಬ್ಬದ ದಿನವಾದ ಮಾರ್ಚ್ 19ರಿಂದ ಮಾರ್ಚ್ 26ರವರೆಗೆ ಪ್ರತಿದಿನ ಬೆಳಗ್ಗೆ 6:15ರಿಂದ 8 ಗಂಟೆಯವರೆಗೆ ಭಜನೆ, ಪಾರಾಯಣ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ. ಅದೇ ವೇಳೆ ಪ್ರತಿದಿನ ಬೆಳಗ್ಗೆ 9:30ಕ್ಕೆ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 26ರಂದು ಶ್ರೀರಾಮನವಮಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುವುದು. ಜಾತ್ರೆಯ ಪ್ರಮುಖ ಕಾರ್ಯಕ್ರಮವಾದ ರಥೋತ್ಸವವು ಮಾರ್ಚ್ 27ರಂದು ಬೆಳಗ್ಗೆ 9:30ಕ್ಕೆ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ. ಇದರ ಜೊತೆಗೆ ಪ್ರತಿದಿನ ಸಂಜೆ 5ರಿಂದ 6 ಗಂಟೆಯವರೆಗೆ ಹರಿಕತೆ, ಭಜನೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಈ ಪವಿತ್ರ ಜಾತ್ರಾ ಮಹೋತ್ಸವದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ವೆಂಕಟೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ದೇವಸ್ಥಾನದ ಆಡಳಿತ ಮಂಡಳಿ ವಿನಂತಿಸಿದೆ. ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಶ್ರೀ ವೆಂಕಟೇಶ್ವರ ದೇವಸ್ಥಾನ ರಾಮದುರ್ಗ ತಾಲೂಕಿನ ಆರಾಧ್ಯ ದೈವ. ಹಲವಾರು ದಶಕಗಳಿಂದ ಈ ಜಾತ್ರಾ ಮಹೋತ್ಸವ ನಡೆಯುತ್ತಾ ಬಂದಿದೆ. ಇದರಲ್ಲಿ ವಿಶೇಷವಾಗಿ ರಾಜಮನೆತನದವರು ಎಲ್ಲ ಸಮಾಜದವರನ್ನು ಒಳಗೊಂಡು ಈ ಜಾತ್ರೆಯನ್ನು ಮಾಡುವುದೊಂದು ವಿಶೇಷ. ಇದರಲ್ಲಿ ಬ್ರಾಹ್ಮಣ ಸಮಾಜ, ಮುಸ್ಲಿಂ ಸಮಾಜ, ಮರಾಠ ಸಮಾಜ, ಎಲ್ಲ ರೀತಿಯ ಎಲ್ಲ ಸಮಾಜಗಳ ಜನರಿಗೆ ಇದರಲ್ಲಿ ಕೆಲಸ ಕೊಟ್ಟು ಈ ಜಾತ್ರೆಯಲ್ಲಿ 10 ದಿನಗಳ ಸಡಗರ ಸಂಭ್ರಮದಿಂದ ಪಾಲ್ಗೊಂಡು ಈ ಜಾತ್ರೆಯನ್ನು ಆಚರಿಸುವುದೊಂದು ವಾಡಿಕೆ. ಎಲ್ಲ ಸಮಾಜದವರಿಗೂ ಇದರಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ. ಇದೇ ಇತಿಹಾಸ ಈಗಲೂ ಮುಂದುವರಿಯುತ್ತಾ ಬಂದಿದೆ. ಕಾಲ ಬದಲಾದಂತೆ ಜಾತ್ರೆ ಇನ್ನೂ ವಿಶೇಷವಾಗಿ ಪ್ರತಿ ವರ್ಷ ವಿಶೇಷವಾಗಿ ಜರುಗ್ತಾ ಇದೆ. ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾಳೆ ಯುಗಾದಿ ಪಾಡ್ಯೆಯಿಂದ ವಿಶೇಷ ವಾಹನಗಳು ಪ್ರತಿದಿನ ರಾತ್ರಿ 9:30ರಿಂದ 11:30ರವರೆಗೆ ಪ್ರತಿದಿನ ಒಂದು ಪುಷ್ಪ, ಗಜ, ಸಿಂಹ, ಶೇಷ, ಅಶ್ವ, ಗರುಡ, ಹನುಮಂತ ಈ ರೀತಿ ಈ ಪ್ರತಿ ಸಾರಿ 9 ವಾಹನಗಳು ಬರುತ್ತಿದ್ದು ಸೂರ್ಯ, ಚಂದ್ರ ಈ ರೀತಿ ಒಂದು ವಾಹನ ಕಡಿಮೆ ಬಂದು 8 ದಿನಗಳ ಕಾಲ ವಾಹನೋತ್ಸವ ನಡೆಯುತ್ತದೆ. ಅದೇ ದಿನಾಂಕ 26ರಂದು ರಾಮನವಮಿ ಅಂಗವಾಗಿ ವಿಶೇಷ ಕಾರ್ಯಕ್ರಮವು ಸಹ ಇಲ್ಲಿ ನಡೀತಾ ಇದೆ. ರಾಮನವಮಿ ದಿವಸ ಬೆಳಿಗ್ಗೆ 10:30ರಿಂದ ವಿಶೇಷವಾಗಿ ವಾದರಾಜ್ ಫಡ್ನೀಸ್ ಹಾಗೂ ಅವರ ಸಂಘದಿಂದ ವಿಶೇಷವಾಗಿ ಗೀತರಾಮಾಯಣ ಕಾರ್ಯಕ್ರಮ ಜರುಗುತ್ತದೆ. 12 ಗಂಟೆಗೆ ತೊಟ್ಟಿಲ ಕಾರ್ಯಕ್ರಮ ಜರುಗುತ್ತದೆ. ಅದೇ ರೀತಿ ಮರುದಿವಸ 27ನೇ ತಾರೀಕಿಗೆ ರಾಮದುರ್ಗದ ಬೃಹತ್ ರಥೋತ್ಸವ ಲಕ್ಷಾಂತರ ಜನಸಂಖ್ಯೆಯಲ್ಲಿ ಸೇರಿ ಇಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತದೆ. ಈ ಸಲ ವಿಶೇಷತೆ ಏನೆಂದರೆ ಪ್ರತಿ ವರ್ಷವೂ ಪ್ರತಿದಿನ ಸಾಯಂಕಾಲ 5ರಿಂದ TTD ಭಜನಾ ಮಂಡಳದ ಸದಸ್ಯರಿಂದ ಪ್ರತಿದಿನ 2 ತಂಡಗಳಿಂದ ಭಜನೆ ನಡೆಯುತ್ತದೆ. ಅದೇ ರೀತಿ 6ರಿಂದ ಶ್ರೀಯುತ PM ಹುಗಾರ್, ಹಿರಣ್ಣ ಗದಗೀನ್, ವಾದರಾಜ್ ಫಡ್ನೀಸ್, ಸುರೇಶ್ ಪಾಟೀಲ್ ಹಾಗೂ ತೇಜಪ್ಪ ಬರೋಡು ಇನ್ನಿತರ ಸಂಗೀತ ಕಲಾವಿದರಿಂದ ಪ್ರತಿದಿನ ಸಂಜೆ ಭಕ್ತಿ ಸಂಗೀತ ಕಾರ್ಯಕ್ರಮ 6ರಿಂದ 8 ಗಂಟೆವರೆಗೆ ನಡೀತಾ ಇದೆ. ರಾತ್ರಿ 9:30ರಿಂದ ವಾಹನೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಕಿಲಂನೂರದ ಹಿರಿಯರು ಹಾಗೂ ಯುವಕ ಮಿತ್ರರೆಲ್ಲರೂ ಸೇರಿ ವಿಶೇಷವಾಗಿ ವಾಹನವನ್ನು ಹೊತ್ತುಕೊಂಡು ಹೋಗುವುದೊಂದು ಅತ್ಯಂತ ವಿಸ್ಮಯಕಾರಿ ಸಂಗತಿಯಾಗಿರುತ್ತದೆ. ಅದನ್ನು ಪ್ರತಿದಿನ ವೀಕ್ಷಿಸಲು 5ರಿಂದ 10,000 ಜನ ಪ್ರತಿದಿನ ರಾತ್ರಿ ಭಕ್ತರೆಲ್ಲರೂ ಸೇರಿ ಅದನ್ನು ನೋಡಿ ಶ್ರೀಹರಿಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ. ಅದೇ ರೀತಿ ರಥೋತ್ಸವ ದಿನದಂದು ಲಕ್ಷಾಂತರ ಜನ ಈ ರಥೋತ್ಸವದಲ್ಲಿ ಪಾಲ್ಗೊಂಡು ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದು ಈ ರಥೋತ್ಸವದಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಅಂದರೆ ಈ ಸಾರಿ ನಗರದ ತುಂಬೆಲ್ಲ ಬೆಳಕಿನ ವ್ಯವಸ್ಥೆ ಅಂದರೆ ದೀಪದ ವ್ಯವಸ್ಥೆಯನ್ನು ನಮ್ಮ ಭಕ್ತಾದಿಗಳೆಲ್ಲರೂ ಕೂಡಿ ಮಾಡಿದ್ದಾರೆ. ಹೂವಿನ ಅಲಂಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ.